ಹಾಯ್ ನಾನು ಎಲ್ಲ ಟೆಕ್ ಗುರುಗಳಿಗೂ ನಮಸ್ಕಾರ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಸೊ ಈ ಒಂದು ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರದ್ದೇ ಆದಂಥ ಒಂದು ಏನು ಸೆಟ್ ಮಾಡಿರ್ತೀರೋ ಒಂದು ಮೈಂಡ್ ಸೆಟ್ಟು ಸ್ವಲ್ಪ ಚೇಂಜ್ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಮತ್ತು ಈ ಒಂದು ವೀಡಿಯೋ ಎಷ್ಟು ಜನ ನೋಡ್ತಾ ಇದ್ದೀರಾ, ಸೊ ಇವ್ನು ಯಾರಿಗೂ ಇಷ್ಟೊಂದು ಮಾತಾಡ್ತಾ ಇದ್ದೇನೆ, ಪಾಠ ಮಾಡೋ ಥರ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಸೊ ಆ ಥರ ಮಾಡ್ತಾಯಿದ್ದಾನೆ ಅಂತ ಅನ್ಬೋದು. ಎಷ್ಟೋ ಜನಕ್ಕೆ ಈ ಒಂದು ವೀಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಒಂದು ವೀಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಏನಪ್ಪ ಅಂತ ವೀಡಿಯೋ ಅಂತಂದರೆ, ಸೊ ಇದೊಂಥರ ಡಿಫ್ರೆಂಟ್ ವೀಡಿಯೋ. ಸೊ ಏನಪ್ಪ ಅಂತಂದರೆ, ಎಷ್ಟು ಜನ ಜಾಬ್ನ ಮಾಡ್ತಾಯಿದ್ದೀರಿ, ಎಷ್ಟು ಜನ ಬಿಸ್ನೆಸ್ನ ಮಾಡ್ತಾಯಿದ್ದೀರಿ ಅಂತ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಕಾಮೆಂಟ್ ಮಾಡಿ. ಸೊ ಕಾಮೆಂಟ್ ಮಾಡಾದ್ಮೇಲೆ ವೀಡಿಯೋ ನೋಡಿ, ಓಕೆನಾ? ಸೊ ಈಗ ಏನಪ್ಪ ಅಂತಂದರೆ, ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಕಾಮೆಂಟ್ ಆಯಿತಾ? ಸೊ ಕಾಮೆಂಟ್ ಮಾಡಾದ್ಮೇಲೆ ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಸೊ ಕ್ಯಾಶುಯಲಾಗಿ ಮಾತಾಡ್ತೀನಿ. ಸೊ ಕ್ಯಾಶುಯಲ್ ಅಂದರೆ ಯಾವ ಥರ ಇರ್ತೀನಿ, ಸೊ ಹೊರಗಡೆ ಎಲ್ಲ ಸೇಮ್ ಅದೇ ರೀತಿ ಮಾತಾಡ್ತೀನಿ. ಸೊ ಯಾರಪ್ಪ ಅಂತಂದರೆ, ಸೊ ಜಾಬ್, ಸೊ ಎಷ್ಟು ಜನ ಜಾಬ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ಬಿಸ್ನೆಸ್ ಮಾಡ್ತಾಯಿದ್ದೀರಾ ನನಗೆ ಗೊತ್ತಿಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ ಯಾವ ಥರಪ್ಪ ಅಂತಂದರೆ, ಸೊ ಮೋಸ್ಟ್ ಆಫ್ ದ ಜನ ಸೊ ಜಾಬ್ನ ಮಾಡ್ತಾರೆ. ಸೊ ಎಷ್ಟೋ ಜನ ನೋಡಿದ್ದೀನಿ. ಸೊ ಇಂಡಿಯಾದಲ್ಲಿ ಮಿನಿಮಮ್ 90% ಜನ ಚೆನ್ನಾಗಿ ಓದಬೇಕು. ಸೊ ಪೇರೆಂಟ್ಸು ಅಷ್ಟೇ ಚೆನ್ನಾಗಿ ಓದ್ಬಿಡ್ಬೇಕು. ಮತ್ತು ಮಕ್ಳುಗಳ್ನೆಲ್ಲ ಪೇರೆಂಟ್ಸ್ಗಳು ಸೊ ಚೆನ್ನಾಗಿ ಓದಿಸ್ಬೇಕು ನನ್ನ ಮಕ್ಕಳನ್ನ. ಮತ್ತು ಹೈಯರ್ ಎಜುಕೇಷನ್ ಎಲ್ಲ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದ ಜನ ಏನು ಮಾಡ್ತಾರೆ ಅಂತಂದರೆ, ಅಷ್ಟು ಓದಿ ಅಷ್ಟೊಂದು ನಾಲೆಡ್ಜ್ನ ಗೇನ್ನ ಮಾಡ್ತಾರೆ. ಸೊ ಆದರೆ ಅವ್ರು ಏನಪ್ಪ ಮಾಡ್ತಾರೆ ಅಂತಂದರೆ, ಮೋಸ್ಟ್ ಆಫ್ ದ ಜನ ಮೈಂಡ್ ಸೆಟ್ ಏನಿರುತ್ತೆ ಅಂತಂದರೆ, ಸೊ ನಮ್ಮ ಇಂಡಿಯಾದಲ್ಲಿ ನಾನೊಂದು ಕೆಲಸ ತಗೊಬಿಡ್ಬೇಕು, ಸೊ ಒಂದು ಜಾಬ್ನ ತಗೊಡ್ಬೇಕು ನಾನು, ಅಷ್ಟೇ ಅವ್ರ ಮೈಂಡ್ ಸೆಟ್ಟಲ್ಲಿ ಇರೋದು. ಸೊ ಏನಪ್ಪ ಅಂತಂದರೆ, ಏನಕ್ಕೆ ಈ ಮೈಂಡ್ ಸೆಟ್ಟು ನನಗೆ ಗೊತ್ತಿಲ್ಲ. ಅಷ್ಟು ನಾಲೆಡ್ಜ್ ಇರುತ್ತೆ, ಅಷ್ಟೊಂದು ಎಜುಕೇಷನ್ನು ಕ್ವಾಲಿಫಿಕೇಷನ್ ಎಲ್ಲ ಮಾಡಿರ್ತೀರ, ಬಟ್ ಮೋಸ್ಟ್ ಆಫ್ ದ ಜನ ಎಲ್ಲ ಜಾಬ್ ಹಿಂದೆ ಹೋಗ್ತೀರ. ಇಂಡಿಯಾದಲ್ಲಿ 90%ಇಂದ 92% ಜನ ಸೊ ಆಲ್ಮೋಸ್ಟ್ ಎಲ್ಲ ಜಾಬ್ ಹಿಂದೆ ಹೋಗ್ತಾ ಇದ್ದಾರೆ. ನಾನು ಕೂಡ ಇಂಡಿವಿಜುವಲಾಗಿ ಏನಪ್ಪ ಅಂತಾರೆ, ಸೊ ನಾನು ಕೂಡ ಒಂದು ಜಾಬ್ನೇ ವರ್ಕ್ ಮಾಡ್ತಾ ಇರೋದು ಈಗ ಸದ್ಯಕ್ಕೆ. ಸೊ ಜಾಬ್ನ ಇಂಡಿವಿಜುವಲಾಗಿ ಸದ್ಯಕ್ಕೆ ಅಂದರೆ ಈಗ ನಾನು ಜಾಬಲ್ಲಿ ವರ್ಕ್ ಮಾಡ್ತಾಯಿದ್ದು. ಸೊ ನಾನು ಕೂಡ ಡಿಪ್ಲೊಮಾ ಗ್ರ್ಯಾಜುಯೇಷನ್ ಮಾಡಿದ್ದೀನಿ. ಸೊ ನಾನು ಕೂಡ ಜಾಬಿಂದ ನೋಡ್ತಾಯಿದ್ದೀನಿ. ಸೊ ನಮ್ಮನೇಲೂ ಅಷ್ಟೇ, ನಮ್ಮನೇಲಿರೋ ಪೇರೆಂಟ್ಸ್ ಮೈಂಡ್ ಸೆಟ್ಟು ಅಷ್ಟೇ. ಸೊ ನನ್ನ ಮಗ ಓದ್ಬಿಡ್ಬೇಕು, ಒಂದು ಯಾವುದೋ ಜಾಬ್ ಆಗಿಬಿಡ್ಬೇಕು, ಪ್ರತಿಯೊಬ್ಬರು ಮನೇಲಿ ಇದೇ ಮೈಂಡ್ ಸೆಟ್ ಇರೋದು ಮೋಸ್ಟ್ ಆಫ್ ದ ಜನ. ಸೊ ಆದರೆ ಇಷ್ಟೊಂದು ಕ್ವಾಲಿಫಿಕೇಷನ್ ಇರುತ್ತೆ, ಅಷ್ಟೊಂದು ನಾಲೆಡ್ಜ್ನ ಗೇನ್ ಮಾಡಿರ್ತಾರೆ, ಯಾಕೆ ಜಾಬಿಂದ ಹೋಗ್ತೀರಾ ನನಗೆ ಗೊತ್ತಿಲ್ಲ. ಎಷ್ಟು ಜನ ಜಾಬ್ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ಮತ್ತು ಮೋಸ್ಟ್ ಆಫ್ ದ ಜನ ಈಗ ನಮ್ಮ ಜಾಬ್ ಸಿಕ್ಕಿದ್ರೆ ಸ್ಯಾಟಿಫಿಕೇಷನ್ನೇ ಅನಿಸಲ್ಲ. ಸೊ ಮ್ಯಾಕ್ಸಿಮಮ್ ಸ್ಯಾಲ್ರಿ ಅಂತೆಲ್ಲ ಇರುತ್ತಲ್ಲ ಸೊ ಜಾಬಲ್ಲಿ. ಸೊ ಆ ಒಂದು ಸ್ಯಾಲ್ರಿ ನಮಗೆ ಸಾಕು ನಮ್ಮ ಜೀವನ ಮಾಡೋಕ್ಕೆ, ಸೊ ಒಂದು ಸಾಕು ಅಂತಂದರೆ, ಸೊ ಅಷ್ಟು ಜನ ಜಾಬ್ ಇಷ್ಟಪಡ್ತಾರೆ. ಸೊ ಈಗ ಹೆಂಗೆ ಅಂತಂದರೆ, ಈಗ ಒಂದು 15-20 ಲಕ್ಷ ಸೊ ಒಂದು ಪರ್ ಮಂತು ಯಾರಪ್ಪ ಸಂಪಾದನೆ ಮಾಡ್ತಾರೆ ಜಾಬಲ್ಲಿ? ಸೊ ಮಾಡೋರು ಅವರೇ. ಸೊ ಹೈಯೆಸ್ಟ್ ಸ್ಕಿಲ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಕೆಲವರು ಆ ಸ್ಕಿಲ್ನ ಬಿಸ್ನೆಸ್ಗೆ ಹಾಕಿದ್ರೆ ಸೊ ಯಾವ ರೀತಿಯಾಗಿ ಒಂದು ಗ್ರೋತ್ ಆಗ್ಬೋದು, ಮತ್ತು ಜಾಬ್ಗೂ ಬಿಸ್ನೆಸ್ಗೂ ಏನು ಡಿಫ್ರೆನ್ಸ್ ಇದೆ, ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಸೊ ಈಗ ಜಾಬ್ ಬಗ್ಗೆ ಮಾತಾಡ್ಬಿಡ್ತೀನಿ ಫಸ್ಟ್. ನಾನು ಜಾಬಲ್ಲಿ ಅಷ್ಟೇ ಮೋಸ್ಟ್ ಆಫ್ ದ ಜನಕ್ಕೆ ಜಾಬ್ ಸಿಕ್ಕಿದ್ರೆ ಮಿನಿಮಮ್ ಈಗ ನಮ್ಮ ಇಂಡಿಯಾದಲ್ಲೇ 2.5 ಲಕ್ಷ, 2 ಲಕ್ಷ, 3 ಲಕ್ಷ ಪ್ಯಾಕೇಜು ಕೆಲವ್ರು ತಗೊಳ್ತಾಯಿದ್ದಾರೆ, ಇನ್ನೂ ತಗೊಳ್ಬೋದು ಜಾಬಲ್ಲಿ. ಸೊ ಅಷ್ಟು ಸಿಕ್ಕಿದ್ರು ಈಗ ಮನುಷ್ಯನಿಗೆ ಯಾರಿಗೇ ಆದರೂ ಕೂಡ ಸ್ಯಾಟಿಫಿಕೇಷನ್ ಅನಿಸಲ್ಲ. ಸೊ ಏನಪ್ಪ ಅಂತಂದರೆ, ಸೊ ಜಾಬ್ಗಿಂತ ಬಿಸ್ನೆಸ್ ಬೆಟರು. ಸೊ ನನ್ನ ಒಪಿನಿಯನು, ನನ್ನ ಮೈಂಡ್ ಸೆಟ್ಸ್ ಅದಕ್ಕೆ ಬಿಸ್ನೆಸ್ಸಲ್ಲಿ ಇರೋದು. ಸೊ ಏನಪ್ಪ ಅಂತಾರೆ, ಸೊ ನನ್ನ ಮೈಂಡ್ ಸೆಟ್ ಇದೆ ಅಂತ ನಿಮ್ದಿರಬೇಕು ಅಂತಲ್ಲ, ಒಬ್ಬೊಬ್ಬರು ಮೈಂಡ್ ಸೆಟ್ ಒಂದೊಂದು. ಸೊ ಏನಪ್ಪ ಅಂತಂದರೆ, ಸೊ ಈಗ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಜಾಬ್ಗೂ ಮತ್ತು ಬಿಸ್ನೆಸ್, ಸೊ ಜಾಬ್ ಅಂತ ಹೇಳಿ ಇಂಡಿವಿಜುವಲ್ ಆಗಿ ಸೊ ನಿಮ್ಮ ಪೀಸಾಗಿ ವರ್ಕ್ ಮಾಡುವಂಥದ್ದು. ಏನಪ್ಪ ಅಂತಂದ್ರೆ ಇಂಡಿವಿಜುವಲ್ ಆಗಿ ಸೊ ಯಾವುದೋ ಒಂದು ಕಂಪ್ನಿలో ಯಾರೋ ಒಂದು ಅಂಡರಲ್ಲಿ ಸೊ ನೀವು ಕೆಲಸ ಮಾಡುವಂಥದ್ದು. ಎಕ್ಸಾಂಪಲ್ ನಾನು ಕೂಡ ಒಬ್ಬರು ಅಂಡರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಗ್ರೋತ್ ಆಗಬೇಕು ಅಂದರೆ ಕಷ್ಟ, ಸರಿನಾ? ಸೊ ಬಿಸ್ನೆಸ್ಸಲ್ಲಿ ಆ ಥರ ಅಲ್ಲ. ಸೊ ಬಿಸ್ನೆಸ್ ಅಂದರೆ ಏನಪ್ಪ ಅಂತಂದರೆ, ಸೊ ನಿಮ್ಮದೇ ಆಗಿ ನೀವು ಪೀಸ್ಫುಲ್ಲಾಗಿ ವರ್ಕ್ ಮಾಡಿ, ಸೊ ನೀವು ಕೆಲಸ ಮಾಡ್ತಾ ನಿಮ್ಮ ಅಂಡರಲ್ಲಿ ಬೇರೆಯವ್ರಿಗೂ ಕೂಡ ಕೆಲಸ ಕೊಡ್ಬೋದು. ನಿಮಗೆ ನೀವೇ ಬಾಸ್ ಬಿಸ್ನೆಸ್ಸಲ್ಲಿ. ಸೊ ಇದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಸೊ ಜಾಬಲ್ಲಿ ಆ ರೀತಿಯಾಗಿರಲ್ಲ. ನಾವಂತೂ ಬಾಸ್ ಯಾವುದೇ ಕಾರಣಕ್ಕೂ ಆಗಿರೋಕ್ಕಾಗಲ್ಲ. ಸೊ ನಮಗಿಂತನೂ ಬಾಸ್ ಇರ್ತಾರೆ. ಆ ಬಾಸ್ ಆಗಬೇಕು ಅಂದರೆ ಸಖತ್ತು ಸೈಕಲ್ ಹಿಡಿಬೇಕು, ಬಗೆಟ್ ಹಿಡಿಬೇಕು. ಸೊ ರಿಯಲ್ ಫ್ಯಾಕ್ಟ್ ಮಾತಾಡ್ತೀನಿ ನಾನು, ಫೇಕ್ ಗೀಕೆಲ್ಲ ಮಾತಾಡೋಲ್ಲ. ಸೊ ರಿಯಲ್ ಫ್ಯಾಕ್ಟ್ ಇದು. ಸೊ ನಾನು ಜಾಬ್ ವರ್ಕ್ ಮಾಡ್ತಾಯಿದ್ದೀನಿ. ಆ ಜಾಬಲ್ಲೂ ಕೂಡ ಸೈಕಲ್ ಹೊಡೆದ್ರೆ ನಾವು ಮೇಲೆ ಹೋಗೋಕ್ಕಾಗೋದು, ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಮೇಲೆ ಹೋಗೋಕ್ಕಲ್ಲ. ಅಂದರೆ ಹೈಯರ್ ಪೋಸ್ಟ್ ಆಗಿರ್ಬೋದು, ಹೈಯರ್ ಸ್ಯಾಲ್ರಿ ತಗೊಳ್ಳೋದಾಗಿರ್ಬೋದು, ಜಾಬಲ್ಲಿ ಯಾವುದೇ ಕಾರಣಕ್ಕೂ ಹೋಗಲ್ಲ. ಸೊ ಇದು ಜಾಬು ಮತ್ತು ಬಿಸ್ನೆಸ್ಸಲ್ಲಿರುವಂಥ ರಿಯಲ್ ಫ್ಯಾಕ್ಟ್ ಇದು. ಸೊ ಜಾಬಲ್ಲಿ ನೀವಂತೂ ಬಾಸ್ ಅಲ್ಲ. ಬಾಸ್ ಆಗಬೇಕು ಅಂದರೆ ಸಖತ್ ಕಷ್ಟ ಬಿಡಬೇಕು. ಬಿಸ್ನೆಸ್ಸಲ್ಲಿ ನಿಮಗೆ ನೀವೇ ಬಾಸು, ನೀವೇ ಕಿಂಗು, ಓಕೆನಾ? ಇದು ಜಾಬು ಮತ್ತು ಬಿಸ್ನೆಸ್ಗೆ
ಇರುವಂಥ ಕೆಲವು ಡಿಫ್ರೆನ್ಸು. ನೆಕ್ಸ್ಟ್ ಏನಪ್ಪ ಜಾಬ್ ಮತ್ತು ಬಿಸ್ನೆಸ್ಗೆ ಏನು ಡಿಫ್ರೆನ್ಸ್ ಐತೆ ಅಂತಾರೆ. ಸೊ ಜಾಬಲ್ಲಿ ಏನಿಲ್ಲ, ನಿಮ್ಮದೇ ಆದಂಥ ಲಿಮಿಟ್ ಇರುತ್ತೆ. ಸೊ ಲಿಮಿಟ್ ಅವರ್ಸಲ್ಲಿ ನೀವು ವರ್ಕ್ ಮಾಡಲೇಬೇಕು. ಸೊ ಈಗ 8 ಅವರ್ ಡ್ಯೂಟಿ ಅಂತಾರೆ. ಸೊ ನಾನು ಮಾಡ್ತಾರೆ 8 ಅವರ್ ಡ್ಯೂಟಿ ಅಂತಾರೆ, 8 ಅವರ್ ಮಾಡ್ಬೇಕು ನಾವು. ಸೊ ಆ ಥರ ಜಾಬು. ಸೊ ಅದು ಕೆಲವು IT ಕಂಪ್ನಿಗಳೆಲ್ಲ ನೋಡಿದ್ದೀನಿ, ಅವ್ರಿಗೆ ಲಿಮಿಟೇಷನ್ ಇರಲ್ಲ ಟೈಮು, ಅಂದರೆ ಕೆಲಸ. ಸೊ ಮಾಡ್ತಾ ಇರಬೇಕು ಅವರು. ಸೊ ಟಾರ್ಗೆಟೆಲ್ಲ ಇರುತ್ತೆ, ಮಾಡ್ತಾ ಇರ್ತಾರೆ ಅವರು. ಸೊ ಇದು ಜಾಬಲ್ಲಿರುತ್ತೆ. ಬಿಸ್ನೆಸ್ಸಲ್ಲಿ ಹಂಗಲ್ಲ, ನೀವೇ ಓನರು, ನೀವೇ ಬಾಸು. ನೀವು ಮಾಡಿದ್ರೆ ಕೆಲಸ, ಸರಿನಾ? ನೀವು ಮಾಡಿದ್ರೆ ಆ ಕೆಲಸ ಬಿಡದೆ ಮಾಡ್ತೀನಿ ಅಂದರೆ ಕೆಲಸ ಮಾಡೇ ಮಾಡ್ತೀರ ನೀವು. ಬಟ್ ನನಗೆ ಹುಷಾರ ಇಲ್ಲ, ನನಗೆ ಆಗ್ತಾಯಿಲ್ಲ ಅಂತಾರೆ, ನೀವು ಬಿಸ್ನೆಸ್ಸಲ್ಲಿ ನೀವು ಆರಾಮಾಗಿ ಕೂತ್ಕೋಬೋದು. ನೀವು ಒಂದಿನ ಮನೆ ತಾವು 2 ದಿನ ಮನೆ ತಾವು ಕೂತ್ಕೊಂಡ್ರೆ ನಿಮ್ಗೆ ನಾನು ಕೇಳಲ್ಲ. ಬಟ್ ಜಾಬಲ್ಲಿ ಆ ಥರ ಅಲ್ಲ, ಲೀವ್ ಕೊಡೋಕ್ಕೂ ಒದ್ದಾಡ್ತಾರೆ. ಸೊ ಇದು ರಿಯಲ್ ಫ್ಯಾಕ್ಟ್. ಇದು ನಾನು ಹೇಳ್ತಾ ಇರೋಂಥದ್ದು ಮುಚ್ಚುಮರಿ ಏನಿಲ್ಲ, ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ರಿಯಲ್ ಫ್ಯಾಕ್ಟ್ ಇದು. ರಜಾ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಸೊ ಇಂಡಸ್ಟ್ರಿಯಲ್ ಏರಿಯಾಗಳಾಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಕೆಲವೊಂದು ಫ್ಯಾಕ್ಟ್ರಿ ವರ್ಕರ್ಸ್ ಆಗಿರ್ಬೋದು, ಕಂಪ್ನಿಲೂ ಅಷ್ಟೇ ರಜಾ ಕೊಡೋಕೆ ಒಡ್ಡಾಡ್ತಾರೆ. ಸೊ ಇದು ರಿಯಲ್ ಫ್ಯಾಕ್ಟು. ಬಿಸ್ನೆಸ್ಸಲ್ಲಾದರೆ ಆ ಥರ ಅಲ್ಲ. ಮೋಸ್ಟ್ ಆಫ್ ದ ಜನ ಕ್ವಾಲಿಫಿಕೇಷನ್ನು ಇರುತ್ತೆ, ಸ್ಕಿಲ್ ಇರುತ್ತೆ, IT ಕಂಪ್ನಿಲಿ ಹೋಗಿ ಜಾಬ್ ಮಾಡ್ತಾಯಿರ್ತಾರೆ, ಕೆಲವು ಕಂಪ್ನಿಗಳಲ್ಲಿ ಹೋಗಿ ಜಾಬ್ ಮಾಡ್ತಾಯಿರ್ತಾರೆ. ಸೊ ಅವ್ರಿಗೆ ಸ್ಯಾಟಿಫಿಕೇಷನ್ನೇ ಇರೋಲ್ಲ, ಸ್ಯಾಲ್ರಿನೇ ಆಗಿರ್ಬೋದು, ಅವ್ರು ಮಾಡ್ತಾರೆ ಕೆಲಸದಾರೆ ಆಗಿರ್ಬೋದು. ಬಟ್ ಅದೇ ಒಂದು ಸ್ಕಿಲ್ ಆಗಿರ್ಬೋದು, ಅದೇ ಒಂದು ನಾಲೆಡ್ಜ್ ಆಗಿರ್ಬೋದು ಗೇನ್ ಮಾಡಿರೋರು ಸೊ ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು ಆರಾಮ್ಸಾಗೆ. ಯಾಕಾಗಲ್ಲ? ಆರಾಮಾಗಿ ಆಗ್ಬೋದು. ನಿಮ್ಮದೇ ಆದ ನಾಲೆಡ್ಜು ಒಂದೇನೋ ಸ್ಕಿಲ್ ಇದೆ ಅಂತಾರೆ, ಆರಾಮಾಗಿ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಸೊ ಆಗ ಬಿಸ್ನೆಸ್ ಮ್ಯಾನ್ ಇವ್ನು ಹೇಳ್ತಾನೆ, ಗುರು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಬೋದು. ಬಟ್ ನೀವು ಚಿಕ್ಕದಾಗಿ ನಿಮ್ಮದೇ ಆದಂಥ ಒಂದು ಸ್ಕಿಲ್ನ ಇಂಟ್ರೊಡ್ಯೂಸ್ ಮಾಡಿ, ಸೊ ನಿಮ್ಮದೇ ಆದ ನಾಲೆಡ್ಜನ್ನ ಗೇನ್ ಮಾಡಿದ್ರೆ, ಸೊ ಆ ಒಂದು ನಾಲೆಡ್ಜ್ ಮುಖಾಂತರ ಚಿಕ್ಕದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ತು ಅಂದರೆ ಸೊ ದೊಡ್ಡದಾಗಿ ಮುಖಾಂತರ ಹೋಗ್ಬೋದು. ಎಕ್ಸಾಂಪಲು ರತನ್ ಟಾಟಾನೇ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಸೊ ಯಾರೇ ಆಗಿರ್ಬೋದು, ಅವರು ಜಾಬ್ ಮಾಡ್ಕೊಂಡು ಕೂತಿರೋದು ಟಾಪ್ 1 ಟಾಪ್ 2 ಬಿಸ್ನೆಸ್ ಮ್ಯಾನ್ಗಳು ಆಗ್ತಿರ್ಲಿಲ್ಲ. ಸೊ ಇದು ತಲೆ ಮೈಂಡ್ಸೆಟ್ಟಲ್ಲಿ ಇಟ್ಕೊಳ್ಳಿ ನೀವು. ಮತ್ತು ಈ ಜಾಬಲ್ಲಷ್ಟೇ ಜಾಸ್ತಿ ಗ್ರೋತ್ ಆಗೋಕ್ಕಾಗಲ್ಲ. ಸೊ ಗ್ರೋತ್ ಆಗಬೇಕು ಅಂದರೆ ಸಖತ್ ಕಷ್ಟ ಇದೆ. ಸೊ ನೀವು ಗ್ರೋತ್ ಆಗೋಕ್ಕೂ ಆಗೋಲ್ಲ. ಸೊ ಅದು ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಒಂದು ಪೋಸ್ಟ್ ಆಗಿರ್ಬೋದು, ಗೌರವ ಒಂದು ರೇಂಜಲ್ಲಾಗಿರ್ಬೋದು. ಸೊ ಬಿಸ್ನೆಸ್ಸಲ್ಲಾದರೆ ನಿಮ್ಮ ಗ್ರೋತು ನೀವು ಆರಾಮಾಗಿ ಸಕ್ಸೀಡ್ ಆಯ್ತೀರ. ಸೊ ಮೋಸ್ಟ್ ಆಫ್ ದ ಟೈಮು ಏನಾಗುತ್ತೆ ಅಂತಂದರೆ ಬಿಸ್ನೆಸ್ಸಲ್ಲಿ ಸೊ ಲಾಸು ಆಗುತ್ತೆ, ಮತ್ತು ರಿಕವರಿ ಅಂದರೆ ದುಡ್ಡು ಸಂಪಾದನೆ ಆಗುತ್ತೆ. ಸೊ ಅದು ಎಲ್ಲ ಇದ್ದುದ್ದೇ ಬಿಸ್ನೆಸ್ಸಲ್ಲಿ. ಇವಾಗ ಸೋತವನು ನಾಳೆ ಮೇಲೆ ಎದ್ದೇ ಹೇಳ್ತಾನೆ, ಇದು ರಿಯಲ್ ಫ್ಯಾಕ್ಟು. ಪರ್ಮನೆಂಟಾಗಿ ಸೋತಾಗಲ್ಲ. ಸೋಲು ಅನ್ನೋದು ಅಂದರೆ ಲಾಸ್ ಆಗುವಂಥ ಅನ್ನೋದು ಒಂದು ಪಾಠ ಇದ್ದಂಗೆ. ಇವಾಗ ಸೋತ ಅಂದರೆ ನೆಕ್ಸ್ಟ್ ಎದ್ದೇ ಹೇಳ್ತಾನೆ, ಏಕೆಂದರೆ ಅದೇನಾಗಿತ್ತು ಅಂತ ಗೊತ್ತಾಗುತ್ತೆ ನನಗೆ. ಸೊ ಆ ರೀತಿಯಾಗಿ ಒಂದು ಬಿಸ್ನೆಸ್ ಮೈಂಡ್ಸೆಟ್ ಇರುತ್ತೆ. ಮತ್ತು ಲಿಮಿಟೆಡೇಷನ್ ಅರ್ನು. ಸೊ ಜಾಬಲ್ಲಷ್ಟೇ ಲಿಮಿಟೇಷನ್ ಅರ್ನ್ ಇರುತ್ತೆ. ಸೊ ಅಂದರೆ ಈಗ ಒಂದು ಎಕ್ಸಾಂಪಲ್, ನಾನು 28,000 ಸಂಬಳ ಒಂದು ತಿಂಗಳಿಗೆ ಅಂತಂದರೆ, ಆ ಒಂದು ತಿಂಗಳು ಒಂದು ವರ್ಷ ಇರ್ತದೆ. ಒಂದು ವರ್ಷ ಆದಮೇಲೆ 1% ರೇಜ್ ಆಯ್ತದೆ, 1,000 2,000 ರೇಜ್ ಮಾಡ್ತಾನೆ. ಸೊ ಇದು ರಿಯಲ್ ಫ್ಯಾಕ್ಟು. ಸೊ ಈ ವರ್ಷದಲ್ಲಿ ಅಮ್ಮಮ್ಮ ಅಂದರೆ ಈಗ ಒಂದು 2.5 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ಬೋದು. ಆ 3 ಲಕ್ಷನ ಸೊ ಜಾಬಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ 3 ತಿಂಗಳು 4 ತಿಂಗಳಲ್ಲಿ ಸಂಪಾದನೆ ಮಾಡಿಬಿಡ್ತಾನೆ ನಾವು ಆ ಮಾಡೋ ಸಂಬಳನ. ಸೊ ಜಾಬಲ್ಲಷ್ಟೇ ಇನ್ವೆಸ್ಟ್ಮೆಂಟು ಇರುತ್ತೆ. ಸೊ ಬಿಸ್ನೆಸ್ಸಲ್ಲಿ ಸೊ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಅಂದರೆ ತಂದೆ ಆದ ಸ್ಕಿಲ್ ಯೂಸ್ ಮಾಡಬೇಕು, ತಂದೆ ಆದಂಥ ಒಂದು ಟ್ಯಾಲೆಂಟ್ ಯೂಸ್ ಮಾಡಿ, ಸೊ ಯೋಚನೆ ಮಾಡಿ ಸಖತ್ತು ಪ್ಲ್ಯಾನಿಂಗ್ ಮಾಡಿ ಆಮೇಲೆ ಒಂದು ಹೆಜ್ಜೆ ತಗೊಳ್ಬೇಕು. ಅದು ಬಿಸ್ನೆಸ್ಸು. ಸೊ ಲೈಫಲ್ಲಿ ರಿಸ್ಕ್ ತಗೊಳ್ಬೇಕು. ಜಾಬಲ್ಲಿ ರಿಸ್ಕ್ ಇರಲ್ಲ, ಹೆವಿ ಪೇಯ್ನ್ ಇರುತ್ತೆ, ಸೊ ಸ್ಟ್ರೆಸ್ ಇರುತ್ತೆ. ಬಟ್ ಜಾಬ್ ಆದರೆ ಬಿಸ್ನೆಸ್ಸಲ್ಲಿ ಆ ಥರ ಇರಲ್ಲ. ರಿಸ್ಕ್ ತಗೊಂಡ್ರೆ ನೀವು ಆರಾಮಾಗಿರ್ಬೋದು. ಸೊ ಇದು ಬಿಸ್ನೆಸ್ಗೂ ಮತ್ತು ಜಾಬ್ಗಿರೋಂಥ ಡಿಫ್ರೆನ್ಸು. ಮತ್ತು ಮೋಸ್ಟ್ ಆಫ್ ದ ಜನ ನಮ್ಮ ಇಂಡಿಯಾದಲ್ಲಿ ಸೊ ಕೆಲವರು ಕ್ವಾಲಿಫಿಕೇಷನ್ ಕಮ್ಮಿ ಇರುತ್ತೆ. ಸೊ ಅವರು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಎಕ್ಸಾಂಪಲು ನಾನಿರೋ ಸರೌಂಡಿಂಗಲ್ಲಿ ಕೆಲವರು ಕ್ವಾಲಿಫಿಕೇಷನ್ ಕಮ್ಮಿ, ಓಕೆನಾ, ಅವ್ರು ಓನ್ ಬಿಸ್ನೆಸ್ ಮಾಡಿರ್ತಾರೆ. ಸೊ ಅಗ್ರಿಕಲ್ಚರಲ್ಲೇ ಆಗಿರ್ಬೋದು, ಸೊ ಒಂದು ಯಾವುದೋ ಒಂದು ಶಾಪ್ ಇಟ್ಟೆ ಆಗಿರ್ಬೋದು, ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿರ್ತಾರೆ. ಕ್ವಾಲಿಫಿಕೇಷನ್ ಕಮ್ಮಿ, ಸ್ಕಿಲ್ ಕಮ್ಮಿ, ಬಟ್ ಅವ್ರ ಹತ್ರ ನಾಲೆಡ್ಜಲ್ಲಿ ಅವ್ರ ಸಂಪಾದನೆ. ಈಗ ನನ್ನ ಫ್ರೆಂಡ್ಸೇ ಇದ್ದಾರೆ. ಸೊ ಫ್ರೆಂಡ್ಸಲ್ಲಿ ಒಬ್ಬ ಇದ್ದಾನೆ. ಸೊ ಒಂದು ಹುಡುಗ ಫ್ರೆಂಡ್, ಅವನು ಬಿಸ್ನೆಸ್ ಮಾಡ್ತಾಯಿದ್ದಾನೆ. ನಾನು ಡಿಪ್ಲೊಮಾ ಮಾಡಿದ್ದೀನಿ. ಸೊ ನನಗೆ 20,000 ಸಂಬಳ. ಇದು ರಿಯಲಾಗಿ ಹೇಳ್ತಾ ಇರೋದು, 20,000 ಸಂಬಳ. ಬಟ್ ಅವನು ಓನ್ ಬಿಸ್ನೆಸ್ ಮಾಡ್ತಾನೆ. ಸೊ ಎಳ್ಳೀರು ಕಟ್ ಮಾಡ್ತಾನೆ, ಎಳ್ಳೀರು ತೊಗೊಂಡು ಮಾರ್ಕೆಟ್ಗೆ ಹಾಕ್ತಾನೆ. ಪರ್ ಮಂತ್ ಅವನು ನಾನೇನು ಸಂಪಾದನೆ ಮಾಡ್ತೀನಿ, ಸೊ ಒಂದು ತಿಂಗಳೆಲ್ಲ ಕಷ್ಟ ಬೀಳ್ತೀನಿ. ಬಟ್ ನಾನು 5-10 ದಿನದೊಳಗಡೆ ನಾನು ಸಂಪಾದನೆ ಮಾಡಿರೋ ದುಡ್ಡು ಅವ್ನು ರಿಕವರಿ ಮಾಡ್ತಾನೆ. ಸೊ ಅವನು 10th ಅಷ್ಟೇ ಪಾಸ್ ಆಗಿರೋದು. ಸೊ ನಾನು ಡಿಪ್ಲೊಮಾ ಪಾಸ್ ಮಾಡಿ ನೋಡಿ, ಈ ಥರ ಒಂದು ಸಿಚುವೇಶನ್ ಇರುತ್ತೆ ಮೋಸ್ಟ್ ಆಫ್ ದ ಜನ. ಸೊ ಯಾವ ರೀತಿ ಅಂತಂದರೆ, ಸೊ ಒಂದು ಜಾಬ್ನಲ್ಲಿ ಸ್ಕಿಲ್ಲೆಲ್ಲ ಇರುತ್ತೆ, ಬಟ್ ಬಿಸ್ನೆಸ್ಗೆ ಅವ್ರದ್ದೇ ಅಂತ ಸ್ಕಿಲ್ ಆಗಿರ್ಬೋದು, ಒಂದು ನಾಲೆಡ್ಜ್ನ ಗೇನ್ ಮಾಡಿರುವಂಥದ್ದನ್ನ ನೀವು ಒಂದು
ನಿಮ್ಮದೇ ಆದಂಥ ಒಂದು ಕಾರ್ಯದಲ್ಲಿ ಏನಾದರೂ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಸೊ ಬಿಸ್ನೆಸ್ ಅಂತಾಗಿರ್ಬೋದು ಏನಾಗಿರ್ಬೋದು, ಸೊ ನಿಮ್ಮ ಲೈಫು ಕೂಡ ಸೆಟಲ್ ಆಗುತ್ತೆ. ಮತ್ತು ನಿಮ್ಮದೇ ಆದಂಥ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ, ಅರ್ನಿಂಗು ಕೂಡ ಚೆನ್ನಾಗಿರುತ್ತೆ. ಸೊ ನನ್ನ ಮೈಂಡ್ಸೆಟ್ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋ ಉದ್ದೇಶ, ನಾವು ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಜನ ಜಾಬ್ ಮಾಡಿ ಅಂದರೆ ಸಖತ್ ಹೆವಿ ಓದ್ತಾರೆ, ಓದಾದ್ಮೇಲೆ ಬರೀ ಜಾಬ್ ಮಾಡ್ತಾರೆ 1 ಲಕ್ಷ 2 ಲಕ್ಷ ಪರ್ ಮಂತ್ ಸ್ಯಾಲ್ರಿಗೋಸ್ಕರ. ಬಟ್ ಈ ಮೈಂಡ್ಸೆಟ್ಟನ್ನು ನೀವು ತೆಗೆದಾಕಿ, ಈಗೇನಿದೆ ನಮ್ಮ ಇಂಡಿಯಾದಲ್ಲಿ 92% ಜನ ಜಾಬಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವು ಜಾಬು ಕೂಡ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಸೊ ಆ ರೀತಿಯಾಗಿ 92% ಜನ ಎಷ್ಟು ಜನ ಜಾಬು ಹುಡುಕ್ತಾ ಇದ್ದಾರೆ, ಜಾಬಲ್ಲಿದ್ದೀರಾ. ಸೊ ಈ ಒಂದು ಪರ್ಸೆಂಟ್ ಏನಿದೆ ನಮ್ಮದು ಬಿಸ್ನೆಸ್ ಮೆನ್ ಅಂತಲೇ ಸೊ ಒಂದು ಗ್ರೋತ್ ಆಗಬೇಕು. ಸೊ ಆ ರೀತಿಯಾಗಿ ಬೆಳವಣಿಗೆ ನಮ್ಮ ಇಂಡಿಯಾ ಕಾಣಲಿ ಅಂತ ಸೊ ನನ್ನ ಉದ್ದೇಶ ಮತ್ತು ಈ ಒಂದು ವಿಡಿಯೋ. ಸೊ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಸೊ ಬಿಸ್ನೆಸ್ ಮ್ಯಾನ್ಗಳಾಗಬೇಕು, ಪ್ರತಿಯೊಬ್ಬರು ಕೂಡ ಅಮೌಂಟ್ ಅರ್ನ ಮಾಡಬೇಕು. ಸೊ ಇದು ನಮ್ಮ ಮೈಂಡ್ಸೆಟ್ಟು. ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ, ನಾವು ಡೆವಲಪ್ಮೆಂಟ್ ಆಗೋಗ್ತೀವಿ, ಮತ್ತು ನಮ್ಮದೇ ಆದಂಥ ಮೈಂಡ್ಸೆಟ್ಟು ಕೂಡ ಚೇಂಜ್ ಆಗುತ್ತೆ. ಸೊ ಇದು ಜಾಬು ಮತ್ತು ಬಿಸ್ನೆಸ್ಸಲ್ಲಿರುವಂಥ ಒಂದು ಡಿಫ್ರೆನ್ಸು. ನಾನು ಕೂಡ ನೋಡಿದ್ದೀನಿ, ಜಾಬಲ್ಲಿ ಸಖತ್ತು ಬಕೆಟ್ ಹಿಡಿಬೇಕು, ಸ್ಯಾಲ್ರಿ ಕಮ್ಮಿ, ಮತ್ತು ಅಮೌಂಟ್ ಅವ್ರು ಏನು ಕೊಟ್ಟಿರ್ತಾರೆ ಅಷ್ಟೇ ಅಮೌಂಟು, 1,000 2,000 ಜಾಸ್ತಿ ಆಗ್ಬೋದು ವರ್ಷ. ಅದು ಬಿಟ್ಟರೆ ಆ ಟೈಮ್ ಅಂದರೆ ಆ ಟೈಮಲ್ಲೇ ಮಾಡಬೇಕು, ಅವ್ರು ಹೇಳೋ ಟಾರ್ಗೆಟಲ್ಲೇ ಮಾಡಬೇಕು. ಸೊ ನೋಡಿದ್ದೀನಿ ಕೆಲವು ಕಂಪ್ನೀಲಿ ಸೊ ಬಕೆಟ್ ಹಿಡಿತಾರೆ, ಎಷ್ಟು ಸೈಕಲ್ ಹೊಡಿತಾರೆ ಅಂದರೆ ಬಾಸ್ ಹೇಳ್ದಂಗೆ ಕೇಳಬೇಕು, ಬೈತಾರೆ. ಸೊ ಇದು ರಿಯಲ್ಲಾಗಿ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ, ಕೆಲವು ಕಂಪ್ನಿಗಳಲ್ಲಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಲ್ಲಿ ಆಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ಆಗಿರ್ಬೋದು. ಸೊ ಬಿಸ್ನೆಸ್ಸಲ್ಲಿ ಈ ಥರ ಎಲ್ಲ ಇರಲ್ಲ. ಸೊ ಈ ಒಂದು ಮೈಂಡ್ಸೆಟ್ಟ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಉದ್ದೇಶ. ಕ್ವಾಲಿಫಿಕೇಷನ್ನು ಎಲ್ಲ ಮಾಡಿರ್ತೀರ, ಒಳ್ಳೆ ನಾಲೆಡ್ಜ್ನ ಗೇನ್ ಮಾಡಿರ್ತೀರ, ಬಟ್ ಯಾಕೆ ಜಾಬ್ ಹಿಂದೆ ಹೋಗಿ ಈ ಥರ ಒಂದು ಅಂಡರಲ್ಲಿ ಕೆಲಸ ಮಾಡಿ ಬೈಸ್ಕೊಂಡು ಸೊ ಈ ಥರ ಒಂದು ಸ್ಟ್ರೆಸ್ಸಾಗಿ ಇದು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ಒಂದು ನಿಮ್ಮದೇ ಆದಂಥ ಸ್ಕಿಲ್ಲು, ಅದೇ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಒಂದು ಕಷ್ಟನೋ ಸುಖನೋ ಒಂದು ಟ್ರೈ ಅಂತ ಅವ್ನು ಮಾಡಿಬಿಟ್ರೆ ಸೊ ನಿಮ್ಮದೇ ಆದಂಥ ಒಂದು ಲೈಫು ಕೂಡ ಸೆಟ್ಲಾಗುತ್ತೆ, ಮತ್ತು ನಮ್ಮ ಇಂಡಿಯಾನು ಕೂಡ ಗ್ರೋತ್ ಆಗುತ್ತೆ. ಇದು ಜಾಬ್ಗೂ ಮತ್ತು ಬಿಸ್ನೆಸ್ಗಿರೋ ಡಿಫ್ರೆನ್ಸು. ಸೊ ಜಾಬಲ್ಲಿ ರಿಸ್ಕ್ ಇರಲ್ಲ, ಬಿಸ್ನೆಸ್ಸಲ್ಲಿ ರಿಸ್ಕ್ ಇರುತ್ತೆ. ಸೊ ಈ ಥರ ಒಂದು ಸಿಚುವೇಶನ್ನು. ಸೊ ನಿಮ್ಗೆ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ. ಐ ಥಿಂಕ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಜನ ಜಾಬ್ನ ಮಾಡ್ತೀರಾ, ಎಷ್ಟು ಜನ ಬಿಸ್ನೆಸ್ನ ಮಾಡ್ತೀರಾ, ಕಾಮೆಂಟ್ ಮಾಡಿ. ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಜನ ಅತಿ ಹೆಚ್ಚು ಸ್ಕಿಲ್ ಇರೋರು, ನಾಲೆಡ್ಜ್ ಇರೋವಂಥವ್ರು ಒಂದು 10-15% ಜನ ಬಿಸ್ನೆಸ್ಸಿಗೆ ಬಂದರೆ ಸೊ ನಮ್ಮ ಇಂಡಿಯಾ ಯಾವುದೋ ಲೆವೆಲ್ಗೆ ಹೋಗುತ್ತೆ. ಸೊ ಈಗಿರೋ ಲೆವೆಲ್ ಅಲ್ಲದೇ ಮತ್ತು ಅವ್ರದ್ದು ಯಾವುದೋ ಲೈಫು ಕೂಡ ಸೆಟಲ್ ಆಗುತ್ತೆ. ಮತ್ತು ಮೋಸ್ಟ್ ಆಫ್ ದ ಜನ ನಮ್ಮ ಇಂಡಿಯಾದಲ್ಲಿ ಕೆಲವರು, ಸೊ ಎಲ್ಲರೂ ಹೇಳ್ತಲ್ಲ, ಸೊ ಕೆಲವರು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿ ಎಷ್ಟೋ ಜನ ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಸೊ ಇದು ನನ್ನ ಒಪಿನಿಯನು, ಪರ್ಸ್ನಲ್ ಒಪಿನಿಯನು ಬಿಸ್ನೆಸ್ ಬಗ್ಗೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಿಮ್ಮ ವೀಡಿಯೋ ಬಗ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ. ನೀವೇನಾದರೂ ಜಾಬಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಸೊ ಯಾವ ರೀತಿಯಾಗಿ ನಿಮ್ಮ ಲೈಫ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನೋಡೋಣ, ನಾವು ತಿಳ್ಕೊಳ್ಳೋಣ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಈ ಒಂದು ವೀಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಸ್ನೆಸ್ ಯಾರಾದರೂ ಮಾಡ್ತಾಯಿದ್ರು ಕಾಮೆಂಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.